टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಹೆಂಗೆ ಗೋಲ್ಡ್ ಕಾರ್ಪೆಟ್ ಹಾಕ್ಬೇಕಾಯ್ತು ಗೋಲ್ಡ್ ಕಾರ್ಪೆಟ್ ಹಾಕ್ಬೇಕಾಯ್ತು ಏನಂತ ಐತ್ಲ ಅಶೋಕು ಏನೋ ಗೋಲ್ಡ್ ಅಂತ ಮಾತಾಡ್ತಾ ಇರಂಗೈತಿ ಮೊನ್ನೆ ನೋಡಿದ್ರೆ ಕ್ವಾರ್ಟರ್ ಒಂದಿತ್ತು ಅಯ್ಯೋ ಅದೇ ಕಣ ಬೆಂಗಳೂರು ಮುಳುಗಿ ಹಾವು ಆವರಾಣಿ ಎಲ್ಲ ಮನೆ ಒಳಗೆ ನುಗ್ತಾವಲ್ಲ ಅದಕ್ಕೆ CM DCM ಬೆಂಗಳೂರು ರೌಂಡ್ ಹೊಡಿತಾವೆ ಅವು ಬರ್ತವೆ ಅಂತವ ಮೆಟ್ರೋ ಸ್ಟೇಷನ್ ಮೆಟ್ರೋನೆಲ್ಲವ ತೊಳೆದವೆ ಕಣ ಅದಕ್ಕೆ ಅಶೋಕು CM ಬರ್ತಾರೆ ಅಂತ ರೆಡ್ ಕಾರ್ಪೆಟ್ ಹಾಕವ್ರಿ ಅದ್ರ ಬದಲು ಗೋಲ್ಡ್ ಕಾರ್ಪೆಟ್ ಹಾಕ್ಬೇಕಿತ್ತು ಅಂತೈತೆ ಕಣ ಒಬ್ಬ ಮುಖ್ಯಮಂತ್ರಿ ಬರ್ಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕ್ಬೇಕಾಯ್ತು ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಹೆಂಗೆ ಗೋಲ್ಡ್ ಕಾರ್ಪೆಟ್ ಹಾಕ್ಬೇಕಾಯ್ತು ಇಂಥವೆಲ್ಲ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಿಜಕ್ಕೂ ಏನ್ ಹೇಳ್ತಾವಂತ ಈಗ ಗೌರ್ಮೆಂಟ್ ನಾವು ಏನು ಹೇಳೋದಿಲ್ಲ ಕಣೆ ಆದ್ರೆ ಸೋಮಶೇಖರನೇ ಒಗ್ಗಿತೈತ್ ನೋಡಿಲಿ ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಈ ತರ ಮಳೆ ಆಗಿರ್ಲಿಲ್ವಾ ಅವ್ರೇನ್ ಮಾಡ್ತಿದ್ರು ಸುಮ್ನೆ ಅಪ್ಪ ವಿರೋಧ ಪಕ್ಷದಲ್ಲಿ ಇದ್ದಿದ್ದು ವಿರೋಧ ಮಾಡ್ತಕ್ಕಂಥದ್ದೇ ಅಲ್ಲ ವಾಟರ್ ಬೆಂಗಳೂರು ಅಂದ್ರೆ ವಾಟರ್ ಬೆಂಗಳೂರು ಕಂಟ್ರೋಲ್ ಮಾಡಿದ್ರೆ ಯಾರ ಗೆಲ್ಲಿದೆ ನೀವು ಬೆಂಕಿ ಎತ್ಕೊಂಡ್ರೆ ನೀರ್ ಹಾಕಿ ಆರಿಸಬಹುದಪ್ಪ ಆಟ ಇಂತ ಹೆವಿ ಮಳೆಯಲ್ಲಿ ಯಾವ ಸರ್ಕಾರದಲ್ಲಿ ಏನ್ ಮಾಡಕ್ ಆಗ್ತದೆ ಸೂಪರ್ ಮಾಮಾ ಇದನ್ನ ಇನ್ನೂ ಯಾಕೆ ಮಡಿಕೊಂಡವಂತಲ ಬಿಜೆಪಿ ಅವು ಹೋಗಿ ಯತ್ನ ಕಿತ್ತಾಕವಿ ಪಕ್ಷ ದ್ರೋಹ ಮಾಡ್ತಿರ ಸೋಮಶೇಖರನ ಯಾಕೆ ಮಡಿಕೊಂಡವಂತಲ ಅದೇ ಕಣ ನನ್ಗೂ ಅರ್ಥ ಆಯ್ತಿಲ್ಲ ಆ ಕಡೆ ಮುನ್ರತ್ನ ಮಾಡಬಾರದು ಮಾಡಿದ್ರುವೆ ಪಾಲ್ಟಿಲೆ ಮಡಿಕೊಂಡವೆ ಈ ಕಡೆ ಸೋಮಶೇಖರು ಬಿಜೆಪಿಲಿ ಇತ್ಕೊಂಡು ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತದೆ ಅದ್ರ ಮೇಲೂ ಯಾವ ಕ್ರಮನೂ ತಗೊಂಡಿಲ್ಲ ಕಣ ಹಿಂಗೆ ಎಲ್ಲಾರನು ಕಿತ್ತಾಕ್ತಾ ಹೋದ್ರೆ 65 ಇರೋದು 55 ಬರ್ತದೆ ಅಂತ ಭಯಕ್ಕೆ ಬಿದ್ದಿರ್ಬೇಕು ಕಣ್ಲೆ ಇರ್ಬೇಕು ಕಣ ಈ ಸೋಮಶೇಖರು ಅದಕ್ಕೆ ಕಾಯ್ಕೊಂಡೈತೆ ಪಾರ್ಟಿ ಉಚ್ಚಾಟನೆ ಮಾಡಿದ್ರೆ ಅಂಡು ಬರ್ಸ್ಕೊಂಡು ಎದ್ದೋಗಿ ಕಾಂಗ್ರೆಸ್ ಸೇರ್ಕೊಂಡ್ ಬಿಡ್ತದೆ ಸೋಮಕ್ಕೆ ಲೆಕ್ಕಕ್ಕೆ ಇರ್ಲಿ ಅಂತ ಬಿಜೆಪಿ ಬಿಟ್ಕೊಂಡವೆ ಬಿಡದ ನೋಡಿಲಿ ಕಾಂಗ್ರೆಸ್ ನಾವು ಈಗ ಟೂರ್ ಹೊಂಟವೆ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ 7,000 ಕೋಟಿ 7,000 ಕೋಟಿನ ಟಕ್ ಅಂತ ಅವರು ರಾಹುಲ್ ಗಾಂಧಿ ಹೇಳಿದ್ನಲ್ಲ ಟಕ್ ಅಂತ ಇದಕ್ಕೆ ಏನು ಟನಲ್ ರೋಡ್ಗೆ ಹಾಕೊಂಬಿಟ್ರು ಇವರು ಸುರಂಗಕ್ಕೆ ಹಾಕೊಂಬಿಟ್ರು ಸುರಂಗಕ್ಕೆ ಹೋದ್ಮೇಲೆ ಗೊತ್ತಲ್ಲ ಕೇಸೇ ಬರಲ್ಲ ಅದು ಸುರಂಗಕ್ಕೆ ಹೊರಟೋಯ್ತದು ಗೊತ್ತೇ ಆಗಲ್ಲ ಈಗ ಸುರಂಗದಲ್ಲಿ ಎಲ್ಲಿ ಹೋತೋ ಎಲ್ಲ ಆಚೆ ಬರ್ತತೋ ಗೊತ್ತಿಲ್ಲ ಸುರಂಗಕ್ಕೆ ಹಾಕೊಂಬಿಟ್ರು ಈ ಲೂಟರ್ಗಳು ಏನ್ ಮಾಡಿದ್ರಲ್ಲ ಬಿಜೆಪಿಯ ಲೂಟರ್ಸ್ ಆ ಲೂಟರ್ಸ್ಗಳದ್ದು ಎಲ್ಲಾ ಬಾಕಿನೂ ಕೊಡ್ಬೇಕಾದ್ರೆ ಇನ್ನ 3 ವರ್ಷ ಬೇಕು ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂತ ಬೆಂಗಳೂರು ಲೂಟ್ ಮಾಡಿ ಬಿಟ್ಟೋಗಿರುವಂತ ಬೆಂಗಳೂರು ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಕಾಲಾವಕಾಶ ಬೇಕಾಗ್ತದೆ ಈ ಟೈಮಲ್ಲೂ ನಾನು ನೀನು ಅಂತ ಕಿತ್ತಾಡ್ತವಲ್ಲ ತೇರೀಕಿ ಪರಿಹಾರ ಏನ್ ಕೊಟ್ಟವಿ ಕ್ರಮ ಏನ್ ತಗೊಂಡವಿ ಅದನ್ನ ಹೇಳಕ್ ಹೇಳ ಫಸ್ಟ್ ಇದು ಭೂಮಿ ಹಿಂಗಿದೆ ನೀರು ಹಿಂಗ್ ಹೋಗಲ್ಲ ಅದಕ್ಕೆ ಕೆಳಗಡೆಯಿಂದ ಹೋಗಕ್ ಮಾಡೋದು ಅದು ಹೊಸ ಟೆಕ್ನಾಲಜಿ ಹಿಂಗ ಹೋಗಕ್ಕಾಗಲ್ವಲ್ಲ ನಾವು ಕೂಡಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಡಿಸಾಸ್ಟರ್ ಮಾಡಿ ಒಡೆದಾಕಿ ರೋಡ್ ನ ವೈಡನಿಂಗ್ ಮಾಡೋಂತ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ ಏನ್ಲೇ ನಮ್ಮ ರಾಜ್ಯದ ಕತೆ 1 ವರ್ಷ ಬರ ಪ್ರವಾಸ ಇನ್ನೊಂದು ವರ್ಷ ನೆರೆ ಪ್ರವಾಸ ತೇರಿಕಿ ಶಿವನಿ ಶಂಭುಲಿಂಗ